ನುಡಿಸಿರಿಯ ಆರೋಗ್ಯ ಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಆರೋಗ್ಯ ಸಿರಿ ಎಪಿಸೋಡ್ನಲ್ಲಿ ಮುಟ್ಟಿನ ಸಮಸ್ಯೆಗಳಲ್ಲಿ ಇತ್ತೀಚೆಗೆ ಹೆಚ್ಚಾಗುತ್ತಿರುವಂತಹ PCOS ಸಮಸ್ಯೆ ಅಂದ್ರೇನು ಮತ್ತು ಇದರ ಪರಿಹಾರಗಳ ಬಗ್ಗೆ ಮಾತನಾಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದಿಕ್ ತಜ್ಞರಾದ ಡಾಕ್ಟರ್ ಪ್ರೀತಿ ಕುಲಕರ್ಣಿ ಅವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ ಎಪಿಸೋಡ್ನಲ್ಲಿ ಡಾಕ್ಟರ್ ಪ್ರೀತಿ ಕುಲಕರ್ಣಿ ಅವರು ಮುಟ್ಟಿನಿಂದ ತೊಂದರೆ ಅನುಭವಿಸುವ ಮಹಿಳೆಯರ ದಿನಚರಿ ಹೇಗಿರಬೇಕು, ಮುಟ್ಟಿನ ಸಮಸ್ಯೆಗಳಿಗೆ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ರು. ಇವತ್ತು ಮುಟ್ಟಿನ ಸಮಸ್ಯೆ ವಿಚಾರವಾಗಿ ಬಹುತೇಕ ಮಹಿಳೆಯರನ್ನ ಕಾಡುತ್ತಿರುವಂತಹ PCOS ಸಮಸ್ಯೆಗಳ ಪರಿಹಾರದ ಬಗ್ಗೆ ಡಾಕ್ಟರ್ ಪ್ರೀತಿ ಕುಲಕರ್ಣಿ ಅವರು ತಿಳಿಸಿಕೊಡ್ತಾರೆ. ಮೇಡಮ್, ಇತ್ತೀಚೆಗೆ ಮಹಿಳೆಯರಲ್ಲಿ ಅಂದರೆ ಮುಟ್ಟಿನ ಸಮಸ್ಯೆ ವಿಚಾರದಲ್ಲಿ PCOS ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗಾದರೆ PCOS ಅಂದ್ರೇನು ಅಂತ ನಮ್ಮ ವೀಕ್ಷಕರಿಗೆ ಮೊದಲು ತಿಳಿಸ್ಕೊಟ್ಬಿಡಿ. PCOS ಅಂತಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳಿ. ಅಂದರೆ ಓವರಿ ಅಂತಂದರೆ ಅಂಡಕೋಶಗಳು, ಎಲ್ಲಿ ನಮ್ಮ ಅಂಡಗಳು ಬಿಡುಗಡೆ ಆಗ್ತದೆ ಅದು. ಅಲ್ಲಿ ಪಾಲಿಸಿಸ್ಟಿಕ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಣ್ಣ ಸಣ್ಣ ಸಿಸ್ಟ್ಗಳು, ಅಂದರೆ ನೀರಿನ ಗುಳ್ಳೆ ಥರ ಗುಳ್ಳೆಗಳಾಗ್ಲಿಕ್ಕೆ ಶುರು ಆಗ್ತದೆ. ಅದರಿಂದ ಅಂಡಗಳು ಸರಿಯಾಗಿ ಬಿಡುಗಡೆ ಆಗೋದಿಲ್ಲ ಮತ್ತು ಅದರಿಂದ ಹಾರ್ಮೋನ್ನಲ್ಲಿ ವ್ಯತ್ಯಾಸ ಆಗೋದ್ರಿಂದ ಈ ಸಮಸ್ಯೆ ಹೆಣ್ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ. ಮತ್ತು ಇದು 100ರಲ್ಲಿ 13ರಿಂದ 20 ಜನರಿಗೆ ಇದು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಈ ಸಮಸ್ಯೆ ಏನಿದೆ ಅಲ್ವಾ, ಬಂಜೆತನಕ್ಕೆ 70% ಕಾರಣ ಆಗ್ತಾ ಇದೆ ಅಂತ ಹೇಳಿ ಈ ಅಧ್ಯಯನದ ಮೂಲಕ ತಿಳಿದು ಬರ್ತಾ ಇದೆ. ಮಹಿಳೆಯರಿಗೆ ಈ PCOS ಸಮಸ್ಯೆ ಶುರುವಾಗೋದು ಹೇಗೆ, ಹಾಗೆ ಯಾವ ಕಾರಣದಿಂದ ಈ ಸಮಸ್ಯೆ ಶುರುವಾಗುತ್ತೆ? ಮಹಿಳೆಯರಲ್ಲಿ ಮುಖ್ಯವಾಗಿ ಈ ರೀಪ್ರೊಡಕ್ಟಿವ್ ಅಂದರೆ ಏಜ್ ಅಂತ ಹೇಳ್ತೀವಿ, ಅಂದರೆ 15 ವರ್ಷದಿಂದ ಹಿಡಿದ್ರೆ 35-40 ವರ್ಷದವರೆಗೂ ಈ ಸಮಸ್ಯೆ ಹೆಚ್ಚಾಗಿ ಕಾಣೋದು ಹೆಚ್ಚು. ಮತ್ತು ಇದಕ್ಕೆ ಅನೇಕ ಕಾರಣಗಳಿದೆ. ಆದರೆ ಆನುವಂಶಿಕವಾಗಿ ಸಹ ಇದು ಬರ್ಬೋದು, ಅಥವಾ ಡಯಾಬಿಟಿಕ್ ಅಂತ ಏನು ಹೇಳ್ತೀವಿ ನಾವು, ಅಂದರೆ ಮಧುಮೇಹದಿಂದ ಯಾರಾದರೂ ಸಫರ್ ಆಗ್ತಾ ಇದ್ದರೆ ಈ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಮತ್ತು ಅತಿಯಾದಂತಹ ತೂಕ ಹೆಚ್ಚಾಗುವಂಥದ್ದು, ಅಂದರೆ ಬೊಜ್ಜು ಶೇಖರಣೆ, ಅನವಶ್ಯಕವಾದಂತಹ ಬೊಜ್ಜು ಶೇಖರಣೆ ಆಗೋದ್ರಿಂದ ಇದಾಗುತ್ತೆ. ಇದಕ್ಕೆ ಕಾರಣಗಳು ಅಂತಂದರೆ ಮೊದಲನೇದಾಗಿ ಆನುವಂಶಿಕವಾಗಿ ಬರುವಂಥದ್ದು. ಅಂದರೆ ಮನೆಯಲ್ಲಿ ಯಾರಿಗಾದರೂ ಹಿರಿಯರಿಗೆ, ತಂದೆ ತಾಯಿಗಿರ್ಬೋದು, ಯಾರಿಗಾದರೂ ಇತ್ತು ಅಂತಂದರೆ ಅದು ನಮಗೆ ಕಾಣಿಸ್ಕೊಳ್ತದೆ. ಆಮೇಲೆ ಹಾರ್ಮೋನ್ನಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಿತ್ತು ಅಂದರೆ ಅದರಿಂದನೂ ಸಹ PCOS ಬರ್ತದೆ. ಆಮೇಲೆ ಮಧುಮೇಹ ಅಂತ ಹೇಳ್ತೀವಿ, ಡಯಾಬಿಟಿಕ್ ಕಂಡೀಷನ್ನಲ್ಲಿ ಇದು ಕಾಣಿಸಿಕೊಳ್ಳುವಂಥದ್ದು ಹೆಚ್ಚು. ನಂತರ ಸ್ಟ್ರೆಸ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ 10ನೇ ತರಗತಿ ಬಂದ ತಕ್ಷಣ ಮಕ್ಕಳಿಗೆ ಮಾನಸಿಕವಾದಂಥ ಒತ್ತಡ ಜಾಸ್ತಿ ಆಗುತ್ತೆ. ಅದು ಯಾವುದೇ ಇರ್ಬೋದು, ಅಭ್ಯಾಸದ ಕಾರಣ ಇರ್ಬೋದು, ಮುಂದೆ ಕರಿಯರ್ ಕಾರಣ ಇರ್ಬೋದು, ಅಥವಾ ಮನೆಯ ಅಂದರೆ ಗೃಹಸ್ಥಿಯ ಕಾರಣ ಇರ್ಬೋದು, ಯಾವುದೇ ಕಾರಣ ಇರ್ಬೋದು. ಆ ಕಾರಣಗಳ ಒತ್ತಡ ಜಾಸ್ತಿ ಆದಾಗ ಸಹ ನಮಗೆ ಈ PCOS ಬರಲಿಕ್ಕೆ ಒಂದು ಕಾರಣ ಆಗ್ತದೆ. ಮತ್ತು ಇವತ್ತಿನ ಒಂದು ಆಹಾರ ಪದ್ಧತಿ, ಇದರಿಂದ ಅಂದರೆ ಅನವಶ್ಯಕವಾದಂತಹ ಬೊಜ್ಜು ಶೇಖರಣೆ ಆಗೋದು ಹೆಚ್ಚು. ಅದರಿಂದ ಸಹ ಈ PCOS ಕಾಣಿಸ್ಕೊಳ್ತದೆ. ಮೇಡಮ್, ಈ PCOS ಲಕ್ಷಣಗಳೇನು? ಅಂದರೆ ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವ್ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾರೆ, ಅಂದರೆ ಯಾವ್ಯಾವ ತೊಂದರೆಗಳನ್ನು ಅನುಭವಿಸ್ತಾರೆ, ಇದರ ಅಡ್ಡ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಈಗ ಇದರಲ್ಲಿ ಮುಖ್ಯವಾಗಿ ಅಂದರೆ ಲಕ್ಷಣಗಳು ಅಂತಂದರೆ ನಾವು ಹಾರ್ಮೋನ್ ವ್ಯತ್ಯಾಸ ಕಾಣಿಸ್ಕೊಳ್ತದೆ ಅಂತ ಹೇಳಿದ್ವಿ ಕಾರಣದಲ್ಲಿ. ಹಾಗಾಗಿ ಹಾರ್ಮೋನಿಂದ ಆಗುವಂತಹ ಅಂದರೆ ಮುಖದ ಮೇಲೆ ಇರ್ಬೋದು, ಎದೆಯ ಮೇಲೆ ಇರ್ಬೋದು, ಬೆನ್ನಿನ ಮೇಲೆ ಎಲ್ಲ ಕೂದಲಿನ ಬೆಳವಣಿಗೆ ಹೆಚ್ಚಾಗುವಂಥದ್ದು ಇರ್ತದೆ. ಮತ್ತು ತಲೆಗೂದಲು ಹೆಚ್ಚಾಗಿ ಉದುರುವಂಥದ್ದು ಇರ್ಬೋದು. ಮತ್ತು ಅಂದರೆ ದೇಹದ ತೂಕ ಹೆಚ್ಚಾಗ್ತಾ ಹೋಗ್ತದೆ. ದೇಹದ ತೂಕ ಹೆಚ್ಚಾಗೋದ್ರಿಂದ ನಮ್ಮ ಕುತ್ತಿಗೆಯ ಕೆಳಗಡೆ ಇರ್ಬೋದು, ಕೊಂಕಳಲ್ಲಿರ್ಬೋದು, ಅಥವಾ ಹೊಟ್ಟೆಯ ಭಾಗದಲ್ಲಿರ್ಬೋದು ಕಪ್ಪು ಕಲೆಗಳಾಗುವಂಥದ್ದು ಜಾಸ್ತಿಯಾಗಿ ನೋಡ್ತೀವಿ. ಮತ್ತು ಅತಿಯಾದಂತಹ ಮೊಡವೆಗಳು ಮುಖದ ಮೇಲೆ ಇರ್ಬೋದು, ಅಥವಾ ಎದೆಯ ಮೇಲೆ, ಬೆನ್ನಿನ ಮೇಲೆ ತುಂಬ ಮೊಡವೆಗಳಾಗುವಂಥದ್ದು ಇದರದ ಒಂದು ಲಕ್ಷಣಗಳು. ಆಮೇಲೆ ಮುಖ್ಯವಾದಂತಹ ಲಕ್ಷಣ ಅಂತಂದರೆ ನಮ್ಮ ಋತುಚಕ್ರದಲ್ಲಿ ವ್ಯತ್ಯಾಸ ತುಂಬ, ಅಂದರೆ ಈಗ 2-3 ತಿಂಗಳ ಮುಟ್ಟಾಗದೇ ಇರುವಂಥದ್ದು, ಕೆಲವೊಬ್ಬರಿಗೆ 6 ತಿಂಗಳಾದರೂ ಆಗಿರೋದಿಲ್ಲ, ಅಥವಾ ವರ್ಷ ಆದರೂ ಸಹ ಇದರಲ್ಲಿ ಮುಟ್ಟಾಗೋದಿಲ್ಲ. ಇದು ಮುಖ್ಯವಾದಂಥ ಒಂದು ಲಕ್ಷಣ. ಇದರ ಅಡ್ಡ ಪರಿಣಾಮಗಳಂತಂದರೆ ಗರ್ಭಧಾರಣೆ ಆಗದೇ ಇರುವಂಥದ್ದು, ಅಂದರೆ ಬಂಜೆತನ ಬರುವಂಥದ್ದು ಇರ್ಬೋದು, ಅಥವಾ ಗರ್ಭಧಾರಣೆ ಆದಾಗ ನಮ್ಮಲ್ಲಿ BP
ಹೆಚ್ಚಾಗುವಂಥದ್ದು ಇರ್ಬೋದು, ಅಥವಾ ನಾವು ಗರ್ಭಿಣಿಯರಿರುವಾಗ ಡಯಾಬಿಟಿಕ್ ಕಂಡೀಷನ್ಸ್ಗಳನ್ನು ಕಾಣುವಂಥದ್ದಿರ್ಬೋದು, ಅಥವಾ ಮುಟ್ಟ ಆದಾಗ ಅತಿಯಾದಂತಹ ರಕ್ತಸ್ರಾವ ಆಗುವಂಥದ್ದಿರ್ಬೋದು. ಅದರಿಂದ ಕೆಲವೊಂದು ಸಲ ಏನಾಗ್ತದೆ, ನಮಗೆ ರಕ್ತಹೀನತೆ ತೊಂದರೆಗಳು ಶುರು ಆಗ್ತದೆ. ಆಮೇಲೆ ನಾವು ತಿನ್ನಂಥ ಆಹಾರ ಸರಿಯಾಗಿ ಡೈಜೆಷನ್ ಆಗದೇ ಇರೋ ಕಾರಣದಿಂದ ಲಿವರ್ ತೊಂದರೆಗಳು ಸಹ ಇದರಲ್ಲಿ ಬರ್ಬೋದು. ಆಮೇಲೆ ಖಿನ್ನತೆಗೆ ಒಳಗಾಗುವಂಥದ್ದು, ಮಾನಸಿಕವಾಗಿ ಖಿನ್ನತೆ ಇರ್ಬೋದು, ಅಥವಾ ಡಿಪ್ರೆಷನ್ ಅಂತ ಹೇಳ್ತೀವಿ, ಮತ್ತು ಮಾನಸಿಕವಾಗಿ ಕಿರಿಕಿರಿ ಆಗುವಂಥದ್ದು, ಆ್ಯಂಗ್ಸೈಟಿ ಅಂತ ಹೇಳ್ತೀವಿ. ಈ ಎಲ್ಲ ಲಕ್ಷಣಗಳು ಅಂದರೆ ಅಡ್ಡ ಪರಿಣಾಮಗಳು ಇದರಿಂದ ಆಗ್ತದೆ. ಇದನ್ನು ನಾವು ಹೀಗೆ ಅಂದರೆ ಸರಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ಅದು ತಗೊಳ್ಳದೇ ಇದ್ದರೆ ಇದು ಮುಂದೆ ಕ್ಯಾನ್ಸರ್ ಸಹ ಮಾಡುವಂತಹ ಒಂದು ಸಾಧ್ಯತೆ ಇರ್ತದೆ. ಮೇಡಮ್, ಈ PCOS ಇದ್ದವರು ಏನು ಮಾಡಬೇಕು? ಅಂದರೆ ವೈದ್ಯರ ಸಲಹೆಯನ್ನು ಪಡೆಯೋದು ಅವರು ಯಾವಾಗ? ಈ PCOS ಇದ್ದವರು ಆಯುರ್ವೇದದಲ್ಲಿ ಮುಖ್ಯವಾಗಿ ಹೇಳ್ತಾರೆ, ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳಿ. ಅಂದರೆ ನಾವೀಗ ಮಾಡರ್ನ್ ಇದರಲ್ಲಿ ಕೇಳ್ತೀವಿ, ಏನು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ನಾವು ಮೊದಲು ಕೆಲವೊಂದು ಪ್ರಿಕಾಷನ್ಸನ್ನು ತಗೊಳ್ಬೇಕಾಗತ್ತೆ. ಅಂದರೆ ನಾನು ಮೊದಲೇ ಹೇಳಿದಂಗೆ ದೇಹದ ತೂಕ ಹೆಚ್ಚಾಗೋದು ಇದಕ್ಕೊಂದು ಕಾರಣ ಇರೋದ್ರಿಂದ ನಾವು ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡುವಂಥದ್ದು ಇರ್ಬೋದು. ದೇಹದ ತೂಕ ಹೆಚ್ಚಾಗದೇ ಇರುವಂಗೆ ಸರಿಯಾದಂಥ ಅಂದರೆ ಹೆಲ್ದಿ ಫುಡ್ ಅಂತ ಏನು ಹೇಳ್ತೀವಿ, ಆರೋಗ್ಯಕರವಾದಂತಹ ಆಹಾರ ಅಂದರೆ ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಮತ್ತು ಲೋಕಲ್ ಸಿಗುವಂಥ ಆಹಾರ ಪದಾರ್ಥಗಳನ್ನು ನಾವು ಸೇವಿಸುವಂಥದ್ದು. ಬೇಕ್ರಿ ಐಟಮ್ಸ್, ಜಂಕ್ ಫುಡ್ಸು, ಮತ್ತು ಫ್ಯಾಟ್ ಐಟಮ್ಸ್ ಅಂತ ಏನು ಹೇಳ್ತೀವಿ, ತುಂಬ ಅತಿಯಾದ ಬೆಣ್ಣೆ ಸೇವನೆ ಇರ್ಬೋದು, ಅತಿಯಾದ ಕೆನೆ ಸೇವನೆ ಇರ್ಬೋದು, ಈ ಥರದ್ದನ್ನು ನಾವು ಅವಾಯ್ಡ್ ಮಾಡಬೇಕು. ಆಮೇಲೆ ಸ್ಟ್ರೆಸ್ಸು ಸಹ ಒಂದು ಕಾರಣ ಅಂತ ಹೇಳಿರೋದ್ರಿಂದ ನಾವು ಪ್ರತಿನಿತ್ಯ ಮೆಡಿಟೇಷನ್ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು. ಆದಷ್ಟು ಮೆಡಿಟೇಷನ್ನು ಇದಕ್ಕೆ ಅಂದರೆ ನಮ್ಮ ಮಾನಸಿಕವಾದಂತಹ ಖಿನ್ನತೆ ಇರ್ಬೋದು, ಉದ್ವೇಗ ಇರ್ಬೋದು, ಇದೆಲ್ಲನೂ ತಡಿಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಮತ್ತು ಮದುವೆ ಆದ ನಂತರ ನಾವು ತುಂಬ ಕಾಂಟ್ರಾಸೆಪ್ಟಿವ್ಸನ್ನು ತಗೊಳ್ಳುವಂಥದ್ದು ಇರ್ಬೋದು. ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೇಳಿ ಮಕ್ಕಳಾಗೋದು ಮುಂದೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದಷ್ಟು ಅದನ್ನು ಮಾಡದೇ ಇರುವಂಥದ್ದು ಇಲ್ಲಿ ನಾವು ತುಂಬ ಗಮನವನ್ನು ಕೊಡಬೇಕಾಗತ್ತೆ ಅದರ ಮೇಲೆ. ಇನ್ನು ಮೇಡಮ್, ಈ PCOS ಸಮಸ್ಯೆ ಇದ್ದವರು ಯಾವ ರೀತಿಯಾದಂತಹ ಆಹಾರವನ್ನು ಸೇವಿಸಬೇಕು, ಹಾಗೆ ಯಾವ ರೀತಿಯಾದಂತಹ ಆಹಾರವನ್ನು ಸೇವಿಸಬಾರ್ದು, ಹಾಗೆ ಆಯುರ್ವೇದದಲ್ಲಿ ಇದಕ್ಕೆ ವೈದ್ಯಕೀಯ ಉಪಚಾರಗಳು ಏನು? ಈ PCOS ಸಮಸ್ಯೆ ಇದ್ದವರು ಮುಖ್ಯವಾಗಿ ಪ್ರೊಸೆಸ್ಡ್ ಫ್ಯಾಟ್ ಅಂತ ಹೇಳ್ತೀವಿ ನಾವು, ಪ್ರೊಸೆಸ್ಡ್ ಫ್ಯಾಟ್ ಇದನ್ನು ನಾವು ಅವಾಯ್ಡ್ ಮಾಡಬೇಕು. ಪ್ರೊಸೆಸ್ಡ್ ಫುಡ್ ಅಂತಂದರೆ ನಾವು ಬೇಕ್ರಿ ಐಟಮ್ಸ್ ಇರ್ಬೋದು, ಅಂದರೆ ರೆಡಿ ಇರುವಂಥದ್ದು, ತಿನ್ನಲಿಕ್ಕೆ ರೆಡಿ, ನಾವು ಹೊರಗಡೆಯಿಂದ ತರುವಂಥದ್ದೇನಿದೆ ಅಂತಹ ಆಹಾರ ಪದಾರ್ಥಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಅಂದರೆ ಬಿಸ್ಕೆಟ್ಸ್ ಇರ್ಬೋದು, ಅಥವಾ ಕೇಕ್, ಮತ್ತು ಚಿಪ್ಸ್ ಇರ್ಬೋದು. ಮುಖ್ಯವಾಗಿ ಇವುಗಳನ್ನು ಮಕ್ಕಳಿಗೆ ಆದಷ್ಟು ಕೊಡುವಂಥದ್ದು ಅವಾಯ್ಡ್ ಮಾಡಬೇಕು. ಮತ್ತು ದೊಡ್ಡವರು ಸಹ ಈಗ ನಾವು ಅದು ಬಾಯಿ ರುಚಿಗೆ ತಿಂತಾ ಇರ್ತೇವೆ, ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡುವಂಥದ್ದು. ಮತ್ತು ಮೊದಲೇ ಹೇಳಿದಂಗೆ ತರಕಾರಿ, ಹಣ್ಣುಗಳು, ಮತ್ತು ಮನೆಯಲ್ಲೇ ತಯಾರಿಸಿದಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವಿಸುವಂಥದ್ದು, ಮತ್ತು ಆದಷ್ಟು ಫ್ರೆಶ್ ಆಹಾರ ಪದಾರ್ಥಗಳನ್ನು ಸೇವಿಸುವಂಥದ್ದು. ಇಂಥ ಸಮಸ್ಯೆ ಇದ್ದವರು ತುಂಬ ಅಂದರೆ ಈಗ ನಿನ್ನೆ ಮಾಡಿಟ್ಟಿರ್ತಕ್ಕಂಥದ್ದು ಫ್ರಿಜ್ಜಲ್ಲಿಟ್ಟು ಅದನ್ನು ತಿನ್ನುವಂಥದ್ದು, ಅದನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಮತ್ತು ಆಹಾರದಲ್ಲಿ ಮೊಸರನ್ನು ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಈಗ ನಮಗೆ ತುಂಬ ರೂಢಿ ಇದೆ, ನಾವು ತಿನ್ನಲೇಬೇಕು ಅಂತ ಇದ್ದಾಗ ಮಧ್ಯಾಹ್ನದ ಸಮಯದಲ್ಲಿ ಮೊಸರನ್ನು ತಿನ್ಬೋದು, ರಾತ್ರಿ ಸಮಯದಲ್ಲಿ ಮೊಸರು ತಿನ್ನಬಾರ್ದು. ಆಯುರ್ವೇದದಲ್ಲಿ ಇದಕ್ಕೆ ಉಪಚಾರ ಅಂತಂದರೆ, ಆಯುರ್ವೇದದಲ್ಲಿ ನಾವು ಮುಖ್ಯವಾಗಿ ಶಮನ ಟ್ರೀಟ್ಮೆಂಟ್ ಮತ್ತು ಶೋಧನ ಟ್ರೀಟ್ಮೆಂಟ್ ಅಂತ ತಗೊಳ್ತೀವಿ. ಈಗ ಈ ಲಕ್ಷಣಗಳು ಈಗ ಇತ್ತೀಚೆಗೆ ಶುರುವಾಗಿದೆ, ಅಂದರೆ ಮುಟ್ಟಿನಲ್ಲಿ ಮಾತ್ರ ವ್ಯತ್ಯಾಸ ಕಾಣಿಸ್ಕೊಳ್ತಾ ಇದೆ. ಆ ಥರದ್ದೇನಾದರೂ ಲಕ್ಷಣಗಳಿದ್ದಾಗ ನಾವು ಶಮನ ಚಿಕಿತ್ಸೆಯನ್ನು ಕೊಡ್ತೀವಿ. ಶಮನ ಚಿಕಿತ್ಸೆ ಅಂದರೆ ಇಲ್ಲಿ ನಾವು ಕೆಲವೊಂದು ಅದಕ್ಕೆ ಪೂರಕವಾಗಿರ್ತಕ್ಕಂತಹ, ಉದಾಹರಣೆಗೆ ಶತಾವರಿ ಇರ್ಬೋದು, ಅಶ್ವಗಂಧ ಇರ್ಬೋದು, ಮೂಸಲಿ ಇರ್ಬೋದು, ಈ ಥರದ ಅಂದರೆ ಅಶೋಕ ಇರ್ಬೋದು, ಈ ಥರದ ಔಷಧಿಗಳನ್ನು ಬಳಸಿ ಏನು ಔಷಧಿಗಳು ತಯಾರಿಸಿರ್ತಾರೆ, ಗಿಡಮೂಲಿಕೆಗಳನ್ನು ಬಳಸಿ ಅಂಥ ಔಷಧಿಗಳನ್ನು ಕೊಟ್ಟು ನಾವು ಅದಕ್ಕೆ ಉಪಚಾರ ಮಾಡುವಂಥದ್ದು. ನಂತರ ಶೋಧನ ಟ್ರೀಟ್ಮೆಂಟ್ ಅಂದರೆ ಇದು ಸಮಸ್ಯೆ ತುಂಬ ಸಮಯದಿಂದ ನಮಗೆ ಕಾಡ್ತಾ ಇದೆ, ಆವಾಗ ನಾವು ಇಲ್ಲಿ ಶೋಧನ ಅಂತ ಹಾಕ್ತೀವಿ. ಶೋಧನ ಅಂದರೆ ನಮ್ಮ ಶರೀರವನ್ನು ಶುದ್ಧಗೊಳಿಸುವಂಥದ್ದು ಅಂತ. ಅದರಲ್ಲಿ ನಾವು ವಮನ ಇರ್ಬೋದು, ವಿರೇಚನ ಇರ್ಬೋದು, ಈ ಥರದ ಒಂದು ಚಿಕಿತ್ಸೆಗಳನ್ನು ಅಳವಡಿಸ್ಕೊಂಡು ಅದಕ್ಕೆ ನಾವು ಉಪಚಾರವನ್ನು ಮಾಡ್ತೇವೆ.
ಈಗ ಉಪಚಾರದಲ್ಲಿ ನಾವು ಔಷಧಿಗಳಾಯ್ತು ಅಂದರೆ ಶಮನ ಆಯಿತು, ಶೋಧನ ಆಯಿತು, ಅದರೊಟ್ಟೊಟ್ಟಿಗೆ ಯೋಗವನ್ನು ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಯೋಗದಿಂದ ನಮ್ಮ ಮಾನಸಿಕ ಸಂತುಲನತೆ ಕಾಪಾಡ್ಕೊಳ್ಬೋದು. ಆಮೇಲೆ ಶರೀರದ ಒಂದು ಬೊಜ್ಜು ಶೇಖರಣೆ ಆಗಿರುವಂಥದ್ದು ಇರ್ಬೋದು, ಅಸಮತೋಲನ ಇದನ್ನು ನಾವು ಸರಿಯಾಗಿ ಸರಿದೂಗಿಸ್ಕೊಳ್ಬೋದು ಅಂತ ಹೇಳಿ. ಇವುಗಳನ್ನು ನಾವು ಸರಿಪಡಿಸ್ಕೊಳ್ಬೋದು ಅಂತ ಹೇಳಿ. ಈಗ ಯೋಗಾಸನದಲ್ಲಿ ಅಂತಂದರೆ ಕೆಲವೊಂದು ಯೋಗಾಸನಗಳು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇವೆ. ಅದು ಯಾವ್ಯಾವುದು ಅಂದರೆ ಯೋಗಾಸನಗಳು ಇದಕ್ಕೆ ಅಂತಾನೆ ಇದ್ರೆ ಅವು ಯಾವುವು ಅಂತಂದರೆ ನಾವು ಬಟರ್ಫ್ಲೈ ಅಂತ ಹೇಳ್ತೀವಿ. ಬಟರ್ಫ್ಲೈಯನ್ನು ನಾವು ಪ್ರತಿನಿತ್ಯ ಒಂದು 200-300 ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಆದಷ್ಟು. ಆಮೇಲೆ ಬದ್ಧ ಕೋನಾಸನ ಮಾಡುವಂಥದ್ದು ಇರ್ಬೋದು, ಪಶ್ಚಿಮೋತ್ಥಾನಾಸನ ಮಾಡುವಂಥದ್ದು ಇರ್ಬೋದು, ಸರ್ವಾಂಗಾಸನ ಅಂತ ಬರುತ್ತೆ, ಆಮೇಲೆ ಪಾದಹಸ್ತಾಸನ ಅಂತ ಬರುತ್ತೆ, ತ್ರಿಕೋನಾಸನ ಅಂತ ಬರುತ್ತೆ. ಈ ಥರ ಅನೇಕ ಆಸನಗಳು ಬರುತ್ತೆ. ಇವು ಮುಖ್ಯವಾಗಿ ಮಾಡುವಂಥದ್ದು. ಇದರೊಟ್ಟೊಟ್ಟಿಗೆ ಅನೇಕ ಆಸನಗಳು ನಾವು ರೂಢಿ ಮಾಡ್ಕೊಳ್ಬೇಕು. ಆದರೆ ಆಸನ ಮಾಡುವಾಗ ನಾವು ಕೆಲವೊಂದು ಜಾಗ್ರತೆಯನ್ನು ತಗೊಳ್ಬೇಕು. ಏನಂದರೆ ಅದು ನಾವು ಹೀಗೆ ಮಾಡುವಂಥದ್ದಲ್ಲ, ಯಾರಾದರೂ ಕಲಿಸುವಂಥವ್ರಿದ್ದರೆ ಅವ್ರ ಹತ್ರ ಕಲ್ತ್ಕೊಂಡು ಮಾಡೋದು ಒಳ್ಳೆಯದು ಅಂತ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಋತುವಿಗೆ ತಕ್ಕಂತೆ ನಮ್ಮ ಆಹಾರ ವಿಹಾರ ಹೇಗಿರಬೇಕು ಅನ್ನೋದರ ಬಗ್ಗೆ ಡಾಕ್ಟರ್ ಪ್ರೀತಿ ಕುಲಕರ್ಣಿಯವರ ಜೊತೆ ಚರ್ಚೆ ಮಾಡ್ತೀನಿ. ಮೇಡಮ್, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಮಹಿಳೆಯರ ಮುಟ್ಟಿನ ಸಮಸ್ಯೆ ಅಂದರೆ PCOS ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನುಡಿಸಿರಿ ವಾಹಿನಿ ವತಿಯಿಂದ ನಿಮಗೆ ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದ.